ಸ್ನೇಹಿತರೆ, ಮದುರೈನ 1ನೇ ಹೆಚ್ಚುವರಿ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಏನಪ್ಪ ಅದು ಅಂತಂದರೆ, 2020ರಲ್ಲಿ ತಮಿಳುನಾಡಿನ ಸಾತಂಕುಲಂನಲ್ಲಿ ನಡೆದಂತಹ ಒಂದು ಲಾಕಪ್ ಡೆತ್. ಜೈರಾಜ್ ಮತ್ತು ಬೆನಿಕ್ಸ್ ಎಂಬ ಹೆಸರಿನ ತಂದೆ ಮಗ ಇವರಿಬ್ಬರನ್ನ ಕ್ಷುಲ್ಲಕ ಕಾರಣಕ್ಕೆ ಪೊಲೀಸ್ ಠಾಣೆಗೆ ಕರೆತಂದಿದ್ರು. ಏನದು ಅಂತಂದರೆ, ಕೊರೋನಾ ನಿಯಮ ಉಲ್ಲಂಘನೆ ಮಾಡಿ ಅಂಗಡಿ ತೆಗೆದಿದ್ರು ಅನ್ನೋಂಥ ಒಂದು ಕಾರಣಕ್ಕೆ ಕ್ರೂರವಾಗಿ ಹಲ್ಲೆ ಮಾಡಿ ಲಾಕಪ್ ಡೆತ್ ಮಾಡಿದ್ರು. ದೇಶಾದ್ಯಂತ ಈ ಲಾಕಪ್ ಡೆತ್ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಈ ಪ್ರಕರಣಕ್ಕೆ ತೀಕ್ಷ್ಣವಾಗಿ ಸ್ಪಂದಿಸಿದ ನ್ಯಾಯಾಲಯ ಎಲ್ಲ 9 ಜನ ಪೊಲೀಸರಿಗೆ ಜೀವಾವಧಿ ಶಿಕ್ಷೆ ನೀಡಿದೆ. ಮತ್ತು ನ್ಯಾಯಾಧೀಶರು ಹೇಳ್ತಾರೆ, ಶಿಕ್ಷೆಯು ಭವಿಷ್ಯದಲ್ಲಿ ಇಂತಹ ಅಪರಾಧಗಳನ್ನು ತಡೆಗಟ್ಟಲು ಒಂದು ನಿರೋಧಕವಾಗಿ ಕೆಲಸ ಮಾಡಬೇಕಾಗ್ತದೆ. ಅಪರಾಧದ ಗಂಭೀರತೆಯನ್ನು ಗಮನಿಸಿದರೆ ಕೇವಲ ಜೀವಾವಧಿ ಶಿಕ್ಷೆ ಕಡಿಮೆ ಅಂತ ಕೂಡ ಹೇಳಿದ್ದಾರೆ. ಈ ತೀರ್ಪು ಪೊಲೀಸ್ ದೌರ್ಜನ್ಯದ ವಿರುದ್ಧ ಹೋರಾಟದ ದೊಡ್ಡ ಜಯ ಎಂದು ಪರಿಗಣಿಸಲಾಗಿದೆ. ಮತ್ತು ಈ ದೌರ್ಜನ್ಯ ಬೆಳಕಿಗೆ ಬರಲು ಅದೇ ಠಾಣೆಯ ಮಹಿಳಾ ಕಾನ್ಸ್ಟೇಬಲ್ ರೇವತಿ ಆ ಹೆಣ್ಣುಮಗಳು ಮುಂದೆ ಬಂದು ಸಾಕ್ಷಿ ಹೇಳದೆ ಹೋಗಿದ್ದರೆ ಇವತ್ತು ಈ ಪ್ರಕರಣ ಮುಚ್ಚೋಗ್ತಾ ಇತ್ತೋ ಏನೋ. ಇಂತಹ ಪ್ರಕರಣಗಳು ಕರ್ನಾಟಕದಲ್ಲೂ ಇವೆ. ಪೊಲೀಸರು ಬುದ್ಧಿ ಕಲಿಬೇಕು, ಇನ್ನೂ ಬೇಕಾದಷ್ಟು ಕಲಿಬೇಕು, ಒಂದಲ್ಲ ಎರಡಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲೂ ಆಗಿದೆ ಇದೇ ರೀತಿ. ಒಂದು ಜ್ಞಾನ ಭಾರತಿ ಪೊಲೀಸರು ಕೂಡ ಇಂಥದ್ದೇ ಒಂದು ಲಾಕಪ್ ಡೆತ್ನ ಮುಚ್ಚಾಕಿದ್ದಾರೆ. ಮುಂದೆ ಅವೆಲ್ಲ ಬೆಳಕಿಗೆ ಬರ್ಬೋದು. ಇದು ಒಂದೇ ಅಲ್ಲ, ಸುಮಾರು ಇದಾವೆ ಈ ಥರದ್ದು. ಪೊಲೀಸ್ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸರಿ ಹೋಗಬೇಕಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸಲು ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ.